ಇವತ್ತು ನಮ್ಮ ಕೈಯಲ್ಲಿ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಆಕರ ಗ್ರಂಥವಿದೆ. ಇದರಲ್ಲಿ ಒಂದು ತುಂಬಾನೇ ಆಳವಾದ ಪರಿಕಲ್ಪನೆ ಬಗ್ಗೆ ಮಾತಾಡಿದ್ದಾರೆ. ಋತಂಬರ ಪ್ರಜ್ಞೆ. ಹೌದು. ಅಂದ್ರೆ ಸತ್ಯವನ್ನು ಸತ್ಯವಾಗಿ ಯಾವುದೇ ಕಲಬೆರಕೆ ಇಲ್ಲದೆ ಗ್ರಹಿಸುವ ಒಂದು ವಿಶೇಷವಾದ ಬುದ್ಧಿಶಕ್ತಿ. ಹಾಗಂದ್ರೆ ಏನು? ಆ ಸ್ಥಿತಿಯನ್ನು ತಲುಪೋದು ಸಾಧ್ಯನಾ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಡಿ ಮಾತಾಡೋಣ. ಖಂಡಿತ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಅದು. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಋತಂಬರ ಪ್ರಜ್ಞೆ ಅಂದ್ರೆ ಏನು, ಗಾಯತ್ರಿ ಮಂತ್ರಕ್ಕೂ ಇದಕ್ಕೂ ಏನು ಸಂಬಂಧ, ಮತ್ತು ಮನುಷ್ಯನ ಸಾಮರ್ಥ್ಯಕ್ಕೆ ಇದರ ಮಹತ್ವವೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಇದು ಕೇವಲ ಒಂದು ಮಾಹಿತಿ ಅಲ್ಲ, ಇದೊಂದು ದೃಷ್ಟಿಕೋನವನ್ನೇ ಬದಲಿಸಬಲ್ಲ ಚಿಂತನೆ. ಸರಿ, ಹಾಗಿದ್ರೆ ಮೊದಲನೇ ಪ್ರಶ್ನೆ, ಋತಂಬರ ಪ್ರಜ್ಞೆ. ಈ ಪದ ಕೇಳೋಕೆ ಸ್ವಲ್ಪ ಕಠಿಣವಾಗಿದೆ. ಇದನ್ನ ಸ್ವಲ್ಪ ಸರಳವಾಗಿ ಬಿಡಿಸಿ ಹೇಳಿ. ಗಾಯತ್ರಿ ಚೈತನ್ಯದಲ್ಲಿ ಋತ ಅಂದ್ರೆ ಈ ವಿಶ್ವದ ಒಂದು ಶಾಶ್ವತ ನಿಯಮ ಅಂತ ಹೇಳಿದ್ದಾರೆ. ಹೌದು. ಆ ಪದವನ್ನೇ ಮೊದಲು ಒಡೆದು ನೋಡೋಣ. ಋತ ಅಂದ್ರೆ ಸತ್ಯ ಅಥವಾ ಈ ವಿಶ್ವವನ್ನು ಹಿಡಿದಿಟ್ಟಿರುವ ಒಂದು ಬದಲಾಗದ ನಿಯಮ. ಉದಾಹರಣೆಗೆ ಗುರುತ್ವಾಕರ್ಷಣೆ ಒಂದು ಋತ. ಭರ ಅಂದ್ರೆ ಧಾರಣೆ ಮಾಡುವವಳು ಅಥವಾ ಹೊತ್ತಿರುವವಳು. ಋತಂಭರ ಅಂದ್ರೆ ಸತ್ಯವನ್ನೇ ಹೊತ್ತಿರುವ ಶಕ್ತಿ. ಸತ್ಯವನ್ನೇ ಹೊತ್ತಿರುವ ಶಕ್ತಿ. ಹಾಗಾದ್ರೆ ಋತಂಭರ ಪ್ರಜ್ಞೆ ಅಂದ್ರೆ ಆ ಸತ್ಯದ ಅರಿವು ಅಷ್ಟೇನಾ? ಅದಕ್ಕಿಂತ ಒಂದು ಹೆಜ್ಜೆ ಹೆಚ್ಚು. ಹೀಗೆ ಯೋಚಿಸಿ, ನಮ್ಮ ಸಾಮಾನ್ಯ ಮನಸ್ಸಿದೆಯಲ್ಲ, ಅದೊಂದು ಸ್ವಲ್ಪ ಡೊಂಕಾಗಿರೋ, ಅಲ್ಲಲ್ಲಿ ಧೂಳು ಕೂತಿರೋ ಕನ್ನಡಿ ಇದ್ದ ಹಾಗೆ. ಅದು ವಾಸ್ತವವನ್ನ ಪ್ರತಿಬಿಂಬಿಸುತ್ತೆ, ನಿಜ. ಆದ್ರೆ ನಮ್ಮ ಇಷ್ಟ ಕಷ್ಟಗಳು, ನಮ್ಮ ಮೂಡ್, ನಮ್ಮ ಹಳೆಯ ಅನುಭವಗಳು, ಈ ಎಲ್ಲ ಧೂಳು ಆ ಡೊಂಕು ಸೇರಿ ಪ್ರತಿಬಿಂಬವನ್ನ ಸ್ವಲ್ಪ ಬದಲಾಯಿಸಿ ತೋರಿಸುತ್ತೆ. ಹೌದು, ನಿಜ. ನಾವು ವಿಷಯಗಳನ್ನು ಇದ್ದ ಹಾಗೆ ನೋಡೋದೇ ಇಲ್ಲ, ನಮ್ಮದೇ ಆದ ಫಿಲ್ಟರ್ ಹಾಕಿ ನೋಡ್ತೀವಿ ಅಲ್ವಾ? ನಿಖರವಾಗಿ. ಅದೇ ಋತಂಭರ ಪ್ರಜ್ಞೆ ಅನ್ನೋದು ಸಂಪೂರ್ಣವಾಗಿ ಸ್ವಚ್ಛವಾಗಿರೋ, ಒಂದು ಪರ್ಫೆಕ್ಟ್ ಆಗಿ ಫ್ಲಾಟ್ ಆಗಿರೋ ಕನ್ನಡಿ ಇದ್ದಾಗೆ. ಅದರಲ್ಲಿ ವಾಸ್ತವ ಹೇಗಿದೆಯೋ ಹಾಗೇ ಯಾವುದೇ ಬದಲಾವಣೆ ಇಲ್ಲದೆ ಪ್ರತಿಬಿಂಬಿತವಾಗುತ್ತೆ. ಹಾಗಾಗಿ ಇದು ಕೇವಲ ಸತ್ಯದ ಅರಿವಲ್ಲ. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ತರ್ಕಬದ್ಧ ಆಲೋಚನೆ, ಸರಿತಪ್ಪುಗಳ ವಿವೇಚನೆ ಮತ್ತು ಸಂಪೂರ್ಣ ವಿವೇಕವನ್ನೊಳಗೊಂಡ ಬುದ್ಧಿಯ ಅತ್ಯುನ್ನತ ಸ್ಥಿತಿ. ಈ ಪರಿಕಲ್ಪನೆ ಬೇರೆ ಕಡೆಯಲ್ಲಾದ್ರೂ ಬರುತ್ತೆ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಅನುಭವಕ್ಕೆ ಬರುವ ಪ್ರಜ್ಞೆಯೇ ಇದು ಅಂತ ಹೇಳ್ತಾರೆ. ಹೌದಾ? ಹೌದು. ಅದಕ್ಕೆ ಸತ್ಯಭರಿತ ಬುದ್ಧಿ ಅಂತನೂ ಕರೀತಾರೆ. ಅಂದ್ರೆ ಯಾವ ಬುದ್ಧಿ ಸತ್ಯದಿಂದಲೇ ತುಂಬಿ ತುಳುಕುತ್ತಿರುತ್ತದೆಯೋ ಅದರಲ್ಲಿ ಸುಳ್ಳಿಗೆ, ಭ್ರಮೆಗೆ, ತಪ್ಪು ತಿಳುವಳಿಕೆಗೆ ಜಾಗವೇ ಇರೋದಿಲ್ಲ. ಕೇಳೋಕೆ ಅದ್ಭುತವಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಈ ಪ್ರಜ್ಞೆಯ ಎರಡು ಮುಖಗಳೇ ಧರ್ಮ ಮತ್ತು ಸತ್ಯ ಅಂತ ಹೇಳಿದ್ದಾರೆ. ಬಹುಶಃ ಧರ್ಮ ಅನ್ನೋದು ಆ ಸತ್ಯದ ಆಚರಣೆಯ ರೂಪ ಇರಬಹುದು. ಇದರ ಬೇರೆ ಲಕ್ಷಣಗಳ ಬಗ್ಗೆ ಹೇಳಿ. ಇದರ ಪ್ರಮುಖ ಲಕ್ಷಣ ಅಂದ್ರೆ ಪರಿಶುದ್ಧ ತಿಳುವಳಿಕೆ. ಅಂದ್ರೆ ಮೋಡಗಳೇ ಇಲ್ಲದ ನೀಲಾಕಾಶದ ಹಾಗೆ ಸ್ಪಷ್ಟವಾದ ಅರಿವು. ನಮ್ಮ ವೈಯಕ್ತಿಕ ರಾಗದ್ವೇಷಗಳು, ಪೂರ್ವಗ್ರಹಗಳು ಯಾವುದೂ ಜ್ಞಾನದ ಮೇಲೆ ನೆರಳು ಬೀಳಿಸೋದಿಲ್ಲ. ಈ ತರದ ಸ್ಪಷ್ಟವಾದ ತಿಳುವಳಿಕೆ ಬರೋದು ಹೇಗೆ? ಸುಲಭತೂ ಅಲ್ಲ. ಖಂಡಿತ ಸುಲಭವಲ್ಲ. ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕೆ ಒಂದು 3 ಹಂತದ ಪ್ರಕ್ರಿಯೆ ಹೇಳಿದ್ದಾರೆ. ಮೊದಲನೆಯದು ಶ್ರವಣ, ಅಂದ್ರೆ ಗಮನವಿಟ್ಟು ಕೇಳಿಸ್ಕೊಳ್ಳೋದು. ಎರಡನೇದು ಮನನ, ಅಂದ್ರೆ ಕೇಳಿಸ್ಕೊಂಡಿದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದು, ತರ್ಕ ಮಾಡೋದು. ಅಲ್ಲೇ ಒಂದು ನಿಮಿಷ, ಇದು ನಾವು ಕಲಿಯುವ ಸಾಮಾನ್ಯ ಪ್ರಕ್ರಿಯೆಗಿಂತ ಭಿನ್ನವಾಗಿದೆ ಅಲ್ವಾ? ನಾವು ಹೆಚ್ಚಾಗಿ ಮೊದಲನೇ ಹಂತದಲ್ಲೇ, ಅಂದ್ರೆ ಕೇಳಿಸ್ಕೊಂಡ ತಕ್ಷಣ ನಿಲ್ಲಿಸ್ಬಿಡ್ತೀವಿ, ಅದನ್ನ ನಮ್ಮದೇ ಅಂತ ತಿಳ್ಕೊಳ್ತೀವಿ. ಆದ್ರೆ ಇಲ್ಲಿ ಮನನ ಅಂದ್ರೆ ಆ ಜ್ಞಾನದ ಜೊತೆ ಸೆಣಸಾಡೋದು, ಅದನ್ನ ಪ್ರಶ್ನಿಸೋದು ಅಂತ ಅನ್ಸುತ್ತೆ. ಹೌದು, ನೀವು ಸರಿಯಾದ ಪದ ಬಳಸ್ತ್ರಿ, ಸೆಣಸಾಡೋದು. ಎರಡನೇ ಹಂತವೇ ಅತಿ ಮುಖ್ಯ. ಮೂರನೇ ಹಂತ ನಿಧಿಧ್ಯಾಸನ, ಅಂದ್ರೆ ಚಿಂತಿಸಿ ಸ್ಪಷ್ಟವಾದ ಜ್ಞಾನದ ಮೇಲೆ ಆಳವಾಗಿ ಧ್ಯಾನಿಸೋದು. ಆಗ ಆ ಜ್ಞಾನ ಕೇವಲ ಮಾಹಿತಿಯಾಗಿ ಉಳಿದೆ ನಮ್ಮ ವ್ಯಕ್ತಿತ್ವದ ಭಾಗವಾಗುತ್ತೆ. ಈ 3 ಹಂತಗಳ ಮೂಲಕ ಬುದ್ಧಿ ಪರಿಶುದ್ಧವಾಗುತ್ತೆ. ಇದನ್ನೇ ಸದ್ಬುದ್ಧಿ ಅಥವಾ ದಿವ್ಯ ಪ್ರಕಾಶ ಅಂತಾನೂ ಕರೀತಾರೆ. ಹಾಗಾದ್ರೆ ಈ ಪ್ರಜ್ಞೆಯ ಮುಖ್ಯ ಕೆಲಸವೇನು? ನಮ್ಮ ದೈನಂದಿನ ಜೀವನದಲ್ಲಿ ಇದು ಹೇಗೆ ಉಪಯೋಗಕ್ಕೆ ಬರುತ್ತೆ? ಇದರ ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸೋದು. ಹೌದು. ನಮ್ಮ ಸಾಮಾನ್ಯ ಬುದ್ಧಿ ಎಷ್ಟೋ ಸಲ ಗೊಂದಲಕ್ಕೊಳಗಾಗುತ್ತೆ. ಇದು ಸರಿನಾ, ಅದು ತಪ್ಪಾ ಅಂತೆ ನಿರ್ಧರಿಸೋಕೆ ಕಷ್ಟ ಆಗುತ್ತೆ.
ಆದ್ರೆ ಋತಂಬರ ಪ್ರಜ್ಞೆ ಒಂದು ನಿಖರವಾದ ದಿಕ್ಸೂಚಿಯ ಹಾಗೆ ಯಾವಾಗ್ಲೂ ಸತ್ಯದ ದಿಕ್ಕನ್ನೇ ತೋರಿಸುತ್ತೆ. ಹಾಗೆ ನೋಡಿದ್ರೆ ಈ ಪ್ರಜ್ಞೆ ಸ್ಥಿತಿಯನ್ನ ತಲುಪೋದೇ ಮನುಷ್ಯ ಜೀವನದ ಅತಿದೊಡ್ಡ ಗುರಿ ಅಂತ ಗಾಯತ್ರಿ ಚೈತನ್ಯದಲ್ಲಿ ಹೇಳಲಾಗಿದೆಯಾ? ಹೌದು. ಇದನ್ನ ಒಂದು ಸಾಧನೆಯಾಗಿ ಧಾರಣೆ ಮಾಡುವುದು ಮಾನವ ಜೀವನದ ಸರ್ವೋತ್ಕೃಷ್ಟ ಸಂಕಲ್ಪ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ. ಯಾಕೆಂದ್ರೆ ಈ ಪ್ರಜ್ಞೆಯನ್ನು ತಲುಪಿದ ಮೇಲೆ ಉಳಿದ ಒಳ್ಳೆ ಗುಣಗಳು, ಯಶಸ್ಸು ತಾನಾಗಿಯೇ ಹಿಂಬಾಲಿಸುತ್ತೆ ಅನ್ನೋದು ಇದರ ಹಿಂದಿನ ತತ್ವ. ಸರಿ, ಈಗ ಈ ಎಲ್ಲಾ ಪರಿಕಲ್ಪನೆಗಳನ್ನ ಗಾಯತ್ರಿ ಮಂತ್ರದ ಜೊತೆ ಜೋಡಿಸೋಣ. ಗಾಯತ್ರಿ ಚೈತನ್ಯವು ಈ ಮಂತ್ರವನ್ನ ಕೇವಲ ಒಂದು ಶ್ಲೋಕವಾಗಿ ನೋಡದೆ ಪ್ರಜ್ಞೆಯ ಮಹಾನ್ ಹರಿವು ಅಂತ ಕರೆಯುತ್ತೆ. ಇದು ಹೇಗೆ ಸಂಬಂಧಪಟ್ಟಿದೆ? ಇಲ್ಲಿ ಒಂದು ಅದ್ಭುತವಾದ ನಂಟಿದೆ. ಗಾಯತ್ರಿ ಚೈತನ್ಯದ ಪ್ರಕಾರ ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಅಕ್ಷರಗಳ ಗುಂಪು ಅಲ್ಲ, ಅದೇ ಒಂದು ಮಹಾಪ್ರಜ್ಞೆ. ಮಹಾಪ್ರಜ್ಞೆ. ಹೌದು, ಚೈತನ್ಯದ ಒಂದು ರೂಪ. ಈ ಮಂತ್ರದ ಸಾಧನೆ ಸಾಧಕನಿಗೆ ವಿವೇಕದಿಂದ ಕೂಡಿದ ದೂರದೃಷ್ಟಿಯನ್ನು ಕೊಡುತ್ತೆ. ಅಂದ್ರೆ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಋತಂಬರ ಪ್ರಜ್ಞೆಯನ್ನು ಜಾಗೃತಗೊಳಿಸಬಹುದು ಅಂತಾನ? ವಾಸ್ತವವಾಗಿ ಗಾಯತ್ರಿ ಚೈತನ್ಯವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೆ. ಗಾಯತ್ರಿಯೇ ಋತಂಬರ ಪ್ರಜ್ಞೆ. ಅವೆರಡೂ ಬೇರೆ ಬೇರೆ ಅಲ್ಲ. ಒಂದು ನಿಮಿಷ, ಇದು ತುಂಬಾನೇ ದೊಡ್ಡ ಹೇಳಿಕೆ. ಗಾಯತ್ರಿಯೇ ಋತಂಬರ ಪ್ರಜ್ಞೆನ? ನಾನು ಇದನ್ನ ಬೇರೆ ಬೇರೆ ಅಂತ ಅನ್ಕೊಂಡಿದ್ದೆ. ಮಂತ್ರ ಅನ್ನೋದು ಗುರಿ ತಲುಪೋಕೆ ಒಂದು ದಾರಿ ಅಥವಾ ಸಾಧನ ಅಷ್ಟೇ ಅಲ್ವಾ? ಇಲ್ಲಿ ದಾರಿನೇ ಗುರಿ ಅಂತ ಹೇಳ್ತಿದ್ದೀರಲ್ಲ, ಇದು ಹೇಗೆ ಸಾಧ್ಯ? ಅತ್ಯುತ್ತಮವಾದ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಹಾಗೆಯೇ ಯೋಚಿಸೋದು. ಆದ್ರೆ ಇಲ್ಲಿನ ದೃಷ್ಟಿಕೋನ ಬೇರೆ. ಗಾಯತ್ರಿ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಸುಂದರವಾದ ವ್ಯಾಖ್ಯಾನವಿದೆ. ಹೇಳಿ. ಆತ್ಯಂತಿಕ ಕಲ್ಯಾಣವನ್ನು ಒದಗಿಸುವ, ಯಥಾರ್ಥವನ್ನು ಅನಾವರಣಗೊಳಿಸುವ ಮತ್ತು ಸೃಷ್ಟಿಯ ಮಹಿಮೆಗಳ ದರ್ಶನ ಮಾಡಿಸುವ ವಿವೇಕಯುಕ್ತ ಬುದ್ಧಿ. ಓಕೆ, ಸರಳವಾಗಿ ಹೇಳೋದಾದ್ರೆ ಯಾವ ವಿವೇಕವು ನಮ್ಮ ಅಂತಿಮ ಒಳಿತನ್ನು ಮಾಡುತ್ತೋ, ಸತ್ಯದ ಮೇಲಿರೋ ಪರದೆಯನ್ನು ಸರಿಸುತ್ತೋ, ಅದೇ ಗಾಯತ್ರಿ. ಹಾಗಾಗಿ ಆ ವಿವೇಕವನ್ನು ಪ್ರಚೋದಿಸುವ ಮಂತ್ರ ಮತ್ತು ಆ ವಿವೇಕದ ಸ್ಥಿತಿ ಎರಡೂ ಒಂದೇ ಅಂತ ಇಲ್ಲಿನ ಅರ್ಥ. ಇದನ್ನೇ ದಿವ್ಯ ದೃಷ್ಟಿ ಅಂತಾನೂ ಕರೀತಾರೆ. ಇದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾದ್ರೆ ಗಾಯತ್ರಿ ಮಂತ್ರದಲ್ಲಿರೋ ಪ್ರಾರ್ಥನೆ ಧಿಯೋ ಯೋನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸು ಅನ್ನೋದರ ಆಳವಾದ ಅರ್ಥ ಏನು? ದುಷ್ಟ ಬುದ್ಧಿಯನ್ನು ದೂರ ಮಾಡೋಕೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಹೌದು, ಮೊದಲ ಉದ್ದೇಶ ಅದೇ. ನಮ್ಮಲ್ಲಿರೋ ಕೆಟ್ಟ ಆಲೋಚನೆಗಳು, ಸಂಕುಚಿತ ಮನೋಭಾವ, ಸ್ವಾರ್ಥ ಇವೆಲ್ಲವನ್ನೂ ತೆಗೆದುಹಾಕು ಅಂತ ಕೇಳ್ಕೊಳ್ಳೋದು. ಸರಿ. ಎರಡನೆಯದಾಗಿ ಕೇವಲ ಮಾಹಿತಿ ಸಂಗ್ರಹಿಸುವ ಬುದ್ಧಿಯಲ್ಲ, ಬದಲಿಗೆ ಆಳವಾದ ಅರಿವು ಮತ್ತು ವಿವೇಕವನ್ನು ಕೊಡುವ ಪ್ರಜ್ಞಾಬಲಕ್ಕಾಗಿ ಪ್ರಾರ್ಥನೆ. ಮೂರನೆಯದಾಗಿ ಧೀಶಕ್ತಿಯ ಜಾಗೃತಿಗಾಗಿ ಪ್ರಾರ್ಥನೆ. ಧೀ ಅಂದ್ರೆ ಗ್ರಹಿಸುವ ಮತ್ತು ಧಾರಣೆ ಮಾಡುವ ಸಾಮರ್ಥ್ಯ. ಆ ಶಕ್ತಿಯನ್ನು ಜಾಗೃತಗೊಳಿಸುವಂತ ಕೇಳ್ಕೊಳ್ಳೋದು. ಇದೇ ಚರ್ಚೆಯಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಋತಜ್ಞಾನ ಅಂತ ಇನ್ನೊಂದು ಆಸಕ್ತಿಕರವಾದ ಪರಿಕಲ್ಪನೆ ಇದೆ. ಅದರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ಋತಜ್ಞಾನ ಅಂದ್ರೆ ಇದೊಂದು ವಿಶಿಷ್ಟವಾದ ಜ್ಞಾನ. ಇದರ ಪ್ರಕಾರ ಸಾಧನೆ ಮಾಡ್ತಾ ಮಾಡ್ತಾ ಆತ್ಮ ಒಂದು ನಿರ್ದಿಷ್ಟ ಅರ್ಹತೆಯನ್ನು ಪಡೆದಾಗ ಪ್ರಕೃತಿಯೇ ಅದಕ್ಕೆ ತನ್ನ ರಹಸ್ಯ ಜ್ಞಾನವನ್ನು ನೇರವಾಗಿ ಕೊಡುತ್ತೆ. ಅಂದ್ರೆ ಪುಸ್ತಕ ಓದೋದು, ಗುರುಗಳಿಂದ ಕೇಳೋದು ಬೇಕಿಲ್ವಾ? ಆ ಹಂತದಲ್ಲಿ ಬೇಕಿಲ್ಲ. ಇದನ್ನ ಹೀಗೆ ಹೋಲಿಸಬಹುದು. ಒಬ್ಬ ವಿಜ್ಞಾನಿ ವರ್ಷಗಟ್ಲೆ ಒಂದು ನೈಸರ್ಗಿಕ ವಿದ್ಯಮಾನವನ್ನು ಗಮನಿಸ್ತಾ ಇರ್ತಾನೆ. ಒಂದು ದಿನ ಇದ್ದಕ್ಕಿದ್ದಂತೆ ಅವನ ತಲೆಯಲ್ಲಿ ಯುರೆಕಾ ಅಂದ ಉತ್ತರ ಹೊಳೆಯುತ್ತೆ. ಹೌದು. ಆ ಉತ್ತರ ಯಾವ ಪುಸ್ತಕದಿಂದಲೂ ಬಂದಿದ್ದಲ್ಲ, ಅದು ವಾಸ್ತವದಿಂದಲೇ ನೇರವಾಗಿ ಬಂದ ಒಂದು ಒಳನೋಟ. ಅಥವಾ ಒಬ್ಬ ಸಂಗೀತಗಾರನಿಗೆ ಮಳೆಹನಿಯ ಶಬ್ದದಲ್ಲಿ ಒಂದು ಹೊಸ ರಾಗ ಕೇಳಿಸಬಹುದು. ಗಾಯತ್ರಿ ಚೈತನ್ಯ ಹೇಳೋದು ನೇರವಾಗಿ ಜ್ಞಾನ ಪಡೆಯುವ ಈ ಮಾರ್ಗವನ್ನು ನಾವು ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಳ್ಬಹುದು ಅಂತ. ವಾಹ್, ಅರ್ಹತೆ ಬೆಳೆದಂತೆ ಜ್ಞಾನ ತಾನಾಗಿಯೇ ಒಲಿಯುತ್ತೆ ಅನ್ನೋದು ಅದ್ಭುತವಾದ ಯೋಚನೆ. ಸರಿ, ನಾವೀಗ ಈ ಪ್ರಜ್ಞೆ ಕೆಲಸ ಮಾಡುವ ಹಾರ್ಡ್ವೇರ್ ಅಂದ್ರೆ ಬುದ್ಧಿಯ ಬಗ್ಗೆ ಮಾತಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ಬುದ್ಧಿಯ ಗುಣಗಳ 2 ಪಟ್ಟಿಗಳಿವೆ. ಒಂದು 5 ಗುಣಗಳದ್ದು, ಇನ್ನೊಂದು 7. ಇವು ಒಂದು ರೀತಿ ಪ್ರಾಕ್ಟಿಕಲ್ ಚೆಕ್ಲಿಸ್ಟ್ ತರ ಇವೆ. ಹೌದು. ಮೊದಲನೆಯದು ಬುದ್ಧಿಯ ಪಂಚಗುಣಗಳು, ಅಂದ್ರೆ 5 ಗುಣಗಳು. 1. ನಿದ್ರಾ ರೂಪದಲ್ಲಿರುವ ಇಷ್ಟ ಮತ್ತು ಅನಿಷ್ಟ ವೃತ್ತಿಗಳ ನಾಶ. ಓಕೆ, ಅಲ್ಲೇ ನಿಲ್ಸಿ. ಇದು ಕೇಳೋಕೆ ತುಂಬಾನೇ ಟೆಕ್ನಿಕಲ್ ಆಗಿದೆ. ನಿದ್ರೆಯಲ್ಲಿರೋ ಇಷ್ಟ ಅನಿಷ್ಟಗಳ ನಾಶ ಅಂದ್ರೇನು? ನಾವು ಕೆಟ್ಟ ಕನಸು ಕಾಣೋದನ್ನ ನಿಲ್ಲಿಸ್ತೀವಿ ಅಂತನಾ? ಅಥವಾ ಅದಕ್ಕಿಂತ ಆಳವಾದದ್ದ?
ಇದು ಅದಕ್ಕಿಂತ ಆಳವಾದದ್ದು. ಇದರರ್ಥ ನಮ್ಮ ಸುಪ್ತ ಮನಸ್ಸನ್ನು ಶುದ್ಧೀಕರಿಸುವುದು. ಸುಪ್ತ ಮನಸ್ಸು. ಓಕೆ. ನಾವು ಎಚ್ಚರವಾಗಿ ಇಲ್ಲದಿದ್ದಾಗಲೂ ನಮ್ಮ ಆಳದಲ್ಲಿ ಬೇರೂರಿರುವ ಇಷ್ಟ, ಕಷ್ಟಗಳು, ನಮ್ಮ ಬಯಕೆಗಳು, ನಮ್ಮ ಪೂರ್ವಾಗ್ರಹಗಳು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಲೇ ಇರ್ತವೆ. ಈ ಗುಣ ಅಂದ್ರೆ ಒಬ್ಬರ ಮನಸ್ಸು ಎಷ್ಟೊಂದು ಸ್ಪಷ್ಟವಾಗಿರುತ್ತೆ ಅಂದ್ರೆ ಅದರ ಸುಪ್ತ ಪದರ ಕೂಡ ಯಾವುದೇ ರೀತಿಯ ಬಯಕೆ, ದ್ವೇಷಗಳಿಂದ ಮುಕ್ತವಾಗಿರುತ್ತೆ. ಹಾ, ಇದರಿಂದ ಎಚ್ಚರವಾದಾಗ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ನಿಜವಾಗಿಯೂ ನಿಷ್ಪಕ್ಷಪಾತವಾಗಿರುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಈಗ ಸ್ಪಷ್ಟವಾಯಿತು. ಎರಡನೇ ಗುಣ. ಎರಡನೇದು ಉತ್ಸಾಹ, ಜ್ಞಾನವನ್ನು ಪಡೆಯಲು ಬೇಕಾದ ಚೈತನ್ಯ. 3 ಚಿತ್ತಸ್ಥೈರ್ಯ, ಅಂದ್ರೆ ಮನಸ್ಸಿನ ಚಂಚಲತೆಯನ್ನು ತಡೆದು ಅದನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು. 4 ಸಂಶಯ ಮತ್ತು 5 ಪ್ರತ್ಯಕ್ಷ ಪ್ರಮಾಣ ವೃತ್ತಿ, ಅಂದ್ರೆ ನೇರ ಸಾಕ್ಷ್ಯವನ್ನು ಗ್ರಹಿಸುವ ಸಾಮರ್ಥ್ಯ. ಒಂದು ನಿಮಿಷ, ನೀವು 4ನೇ ಗುಣ ಸಂಶಯ ಅಂತ ಹೇಳಿದ್ರಿ. ಹೌದು. ಇದು ತುಂಬಾನೇ ಕುತೂಹಲಕಾರಿ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಸಂಶಯವನ್ನ ನಂಬಿಕೆಗೆ ಅಡ್ಡಿ ಅಂತ ನೋಡ್ತಾರೆ. ಆದರೆ ಇಲ್ಲಿ ಅದನ್ನ ಉನ್ನತ ಬುದ್ಧಿಯ ಒಂದು ಪ್ರಮುಖ ಗುಣ ಅಂತ ಪಟ್ಟಿ ಮಾಡಿದ್ದಾರೆ. ಅಂದ್ರೆ ಗಾಯತ್ರಿ ಚೈತನ್ಯದ ಪ್ರಕಾರ ಕುರುಡು ನಂಬಿಕೆಗಿಂತ ಪ್ರಶ್ನಿಸುವ, ವಿಶ್ಲೇಷಿಸುವ ಮನಸ್ಸು ಶ್ರೇಷ್ಠ ಅಂತಾನ? ನಿಖರವಾಗಿ. ಇದೇ ಈ ಚರ್ಚೆಯ ಒಂದು ಅತ್ಯಂತ ಪ್ರಮುಖವಾದ ಅಂಶ. ಇಲ್ಲಿ ಸಂಶಯ ಅಂದ್ರೆ ಎಲ್ಲವನ್ನೂ ಅನುಮಾನದಿಂದ ನೋಡುವ ನಕಾರಾತ್ಮಕತೆ ಅಲ್ಲ. ಬದಲಿಗೆ ಇದು ಶೋಧನಾತ್ಮಕ ವಿಚಾರಣೆ. ವಿಜ್ಞಾನ ಮತ್ತು ತತ್ವಶಾಸ್ತ್ರದ ಹಿಂದಿನ ಚಾಲಕ ಶಕ್ತಿಯೇ ಇದು. ಇರುವ ವ್ಯವಸ್ಥೆಯನ್ನು ಪ್ರಶ್ನಿಸುವ ಸಂಶಯ ಇಲ್ಲದಿದ್ದರೆ ಯಾವುದೇ ಪ್ರಗತಿ ಸಾಧ್ಯವಿಲ್ಲ. ಹಾಗಾಗಿ ಗಾಯತ್ರಿ ಚೈತನ್ಯ ಹೇಳೋದು ನಿಜವಾದ ಜ್ಞಾನ ಅಂದ್ರೆ ಸತ್ಯವನ್ನು ಸುಮ್ಮನೆ ಒಪ್ಕೊಳ್ಳೋದಲ್ಲ, ಅದನ್ನು ಸಕ್ರಿಯವಾಗಿ ಪರೀಕ್ಷಿಸಿ ಖಚಿತಪಡಿಸ್ಕೊಳ್ಳೋದು ಅಂತ. ಅದ್ಭುತ. ಇದು ಇಡೀ ಜ್ಞಾನದ ಪರಿಕಲ್ಪನೆಗೇ ಒಂದು ಹೊಸ ಆಯಾಮ ಕೊಡುತ್ತೆ. ಸರಿ, ಈಗ ಬುದ್ಧಿಯ 7 ಗುಣಗಳ ಬಗ್ಗೆ ತಿಳಿಸಿ. ಬುದ್ಧಿಯ ಸಪ್ತಗುಣಗಳು ಜ್ಞಾನವನ್ನು ಗಳಿಸುವ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ವಿವರಿಸುತ್ತವೆ. 1 ಶ್ರೂಷ, ಅಂದ್ರೆ ಕೇಳುವ ಇಚ್ಛೆ. ಜ್ಞಾನ ಪಡೆಯೋಕೆ ಮೊದಲು ಆಸಕ್ತಿ ಇರ್ಬೇಕು. ಸರಿ. 2 ಶ್ರವಣಂ, ಗಮನವಿಟ್ಟು ಕೇಳೋದು. 3 ಗ್ರಹಣಂ, ಕೇಳಿದ್ದನ್ನು ಗ್ರಹಿಸೋದು, ಅರ್ಥ ಮಾಡ್ಕೊಳ್ಳೋದು. 4 ಧಾರಣಂ, ಗ್ರಹಿಸಿದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು. 5 ಊಹಾಪೋಹ, ತರ್ಕ ಮತ್ತು ವಿವೇಚನೆಯ ಮೂಲಕ ಅದರ ಬಗ್ಗೆ ಆಳವಾಗಿ ಚಿಂತಿಸೋದು. 6 ಅರ್ಥವಿಜ್ಞಾನಂ, ಅದರ ನಿಜವಾದ ಅರ್ಥವನ್ನು ತಿಳಿಯೋದು. ಮತ್ತು 7 ತತ್ವವಿಜ್ಞಾನಂ, ಕೊನೆಯದಾಗಿ ಅದರ ಹಿಂದಿನ ಸಾರ ಅಥವಾ ತತ್ವವನ್ನು ಅರಿಯುವುದು. ಈ 7 ಹಂತಗಳು ಎಷ್ಟು ಅದ್ಭುತವಾಗಿವೆ. ಇದು ಯಾವುದಾದ್ರೂ ಒಂದು ವಿಷಯವನ್ನು ಕಲಿಯೋಕೆ ಒಂದು ಸಂಪೂರ್ಣ ರೋಡ್ ಮ್ಯಾಪ್ ಇದ್ದ ಹಾಗೆ. ಒಂದು ಕಾರ್ ರಿಪೇರ್ ಮಾಡೋದ್ರಿಂದ ಹಿಡಿದು ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಇದೇ ಅಲ್ವಾ ಪ್ರಕ್ರಿಯೆ? ಹೌದು. ಎಷ್ಟೋ ಸಲ ನಾವು 2ನೇ ಅಥವಾ 3ನೇ ಹಂತದಲ್ಲೇ ನಿಲ್ಲಿಸ್ಬಿಡ್ತೀವಿ. ಏನು ಕೇಳಿಸ್ಕೊಳ್ತೀವಿ, ನಮಗೆಲ್ಲ ಗೊತ್ತಾಯ್ತು ಅಂತ ಅಂದ್ಕೊಳ್ತೀವಿ. ಆದ್ರೆ 5, 6 ಮತ್ತು 7ನೇ ಹಂತದ ಕಠಿಣ ಕೆಲಸವನ್ನ ಮಾಡೋದೇ ಇಲ್ಲ. ಹೌದು. ಇದು ಮೇಲ್ನೋಟದ ತಿಳುವಳಿಕೆಯಿಂದ ಆಳವಾದ ಪ್ರಜ್ಞೆಯವರೆಗಿನ ಪಯಣವನ್ನು ಸೂಚಿಸುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬೋದಾ? ನಮ್ಮೆಲ್ಲರಲ್ಲೂ ಇರುವ ಸಾಮಾನ್ಯ ಬುದ್ಧಿಶಕ್ತಿಯನ್ನೋ ಕಚ್ಚಾ ವಸ್ತುವನ್ನ ಪರಿಶುದ್ಧಗೊಳಿಸಿ ಅದನ್ನ ಋತಂಬರ ಪ್ರಜ್ಞೆಯ ಮಟ್ಟಕ್ಕೆ, ಅಂದ್ರೆ ಒಂದು ಪರಿಪೂರ್ಣ ವಸ್ತುವಾಗಿ ಪರಿವರ್ತಿಸೋದು. ಸತ್ಯವನ್ನ ಯಾವುದೇ ಅಡೆತಡೆಗಳಿಲ್ಲವೇ ಇದ್ದ ಹಾಗೆ ನೋಡುವ ಒಂದು ಸ್ಥಿತಿ ಇದು. ಇದೊಂದು ಶುದ್ಧೀಕರಣ ಮತ್ತು ಆಳವಾದ ಚಿಂತನೆಯ ಮಾರ್ಗ, ಮತ್ತು ಗಾಯತ್ರಿ ಮಂತ್ರ ಇದಕ್ಕೊಂದು ಪ್ರಮುಖ ಸಾಧನ. ತುಂಬಾನೇ ಚೆನ್ನಾಗಿ ಹೇಳಿದಿರಿ. ಇದೊಂದು ರೀತಿಯಲ್ಲಿ ನಮ್ಮ ಬುದ್ಧಿಯನ್ನೇ ಸತ್ಯವನ್ನು ಗ್ರಹಿಸುವ ಒಂದು ಪರಿಶುದ್ಧವಾದ ಪಾತ್ರೆಯಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಆ ಪಾತ್ರೆಯಲ್ಲಿ ಯಾವುದೇ ಕಲ್ಮಶ ಇಲ್ಲದಿದ್ದಾಗ ಅದು ಸತ್ಯವನ್ನು ಅದರ ಮೂಲ ರೂಪದಲ್ಲಿಯೇ ಹಿಡಿದಿಟ್ಟುಕೊಳ್ಳಬಲ್ಲದು. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆ. ಬುದ್ಧಿಯ 5 ಪ್ರಮುಖ ಗುಣಗಳಲ್ಲಿ ಸಂಶಯ ಕೂಡ ಒಂದು ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಸಂಪೂರ್ಣ ಸತ್ಯವನ್ನು ಹುಡುಕುವ ದಾರಿಯಲ್ಲಿ ಈ ಸಂಶಯದ ಪಾತ್ರವೇನಿರಬಹುದು? ಉನ್ನತ ಜ್ಞಾನದ ಅನ್ವೇಷಣೆಯಲ್ಲಿ ಎಲ್ಲವನ್ನೂ ಪ್ರಶ್ನಿಸುವ ಮನೋಭಾವ ಮತ್ತು ಯಾವುದೋ ಒಂದು ಹಂತದಲ್ಲಿ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕಾದ ನಿಶ್ಚಿತತೆ, ಇವೆರಡೂ ಒಟ್ಟಿಗೆ ಹೇಗೆ ಸಾಗಲು ಸಾಧ್ಯ?